ಗೌರಿ, ನಮ್ಮ ಪಕ್ಕದ ಮನೆ ಹತ್ರ ಒಂದು ಸೈಟ್ ಇತ್ತಲ್ದ, ಅದು ಮಾರಾಟಕ್ಕಿತ್ತಂಬ್ರ ಮರತಿ. ಇಡ್ಲಿ ಬಿಡ್ರಿ, ಅದೆಲ್ಲ ನಮಗೆ ಯಾಕೆ? ಅಲ್ಲ, ನಾನು ಕೇಂತಿಪ್ಪದು ನಾವೇ ಅಂತ ಆ ಸೈಟನ್ನು ತಗೊಂಬಕಾಗ. ಅನುಭವಿಸೋದಕ್ಕೆ ಒಬ್ಬ ಮಗ ಇಲ್ಲ, ಇರೋ ಆಸ್ತಿನ ಬೆಳಗೋದಕ್ಕೆ ಒಬ್ಳು ಮಗಳಿಲ್ಲ. ಸೈಟ್ ಅಂತೆ ಸೈಟ್, ಅದ್ರ ಬದಲು ಒಡವೆ ಮಾಡಿಸಿ. ಒಡವೆ? ಬೇರಪ್ಪ ಎಲ್ಲಿದ್ದಾರೆ? ಬರ್ರೆ. ಏ ಯಾಕ ಕಟ್ಕೊಂಡು ಗಂಡನ ಒಂಟ ಸುರ್ಲಕ್ಕರಾಗತ್ತೆ ಯಾಕ? ಅಯ್ಯೋ ಹಂಗಲ್ರಿ, ಅದು ಇಷ್ಟು ದೊಡ್ಡ ಪ್ಯಾಟಿಗೆ ಬಂದ್ವಲ್ಲ, ಪ್ಯಾಟಿ ಮಂದಿ ಹ್ಯಾಂಗ ಮಾತಾಡ್ತಾರೋ ನಾನು ಹಂಗ ಮಾತಾಡೋಣ ಅನ್ಕೊಂಡ್ನೆ. ಬೇಸರ ಮಾಡ್ಕೊಬ್ಯಾಡ್ರಿ. ನಾನು ಯಾಕೆ ಬೇಸರ ಮಾಡ್ಕೊಳ್ಳಿ? ಜನ ನಿನಗ ಮಕ್ಕಳಾಗ್ದಿರೋ ಬಂಜಿ ಅಂತಾರ, ನನಗ ಮಕ್ಕಳು ಉಡ್ಸಕ್ಕಾಗ್ದಿರೋ ಗಂಡಸು ಅಂತ. ಅದ್ರ ಮುಂದಿದ್ ಯಾವ ಬಿಡ, ಡಾಕ್ಟ್ರ್ ಹೇಳ್ಯಾಣ ಚಿಂತೆ ಮಾಡಬೇಡ, ಹೆಂಗಾದ್ರೂ ಮಾಡಿ ನಮಗೆ ಮಕ್ಕಳಾಗೋಂಗ್ ಮಾಡ್ತಾನಂತ. ಭಗವಂತನ ಮೇಲೆ ಭಾರ ಹಾಕೋಣ. ನಡಿ, ಈಗ ನಮ್ಮ ದೋಸ್ತ ಶಿವನನ್ ಮನೆಗೆ ಹೋಗೋಣ. ಹೋಗೋಣ ಹೋಗೋಣ. ಆದ್ರೆ ಮುಂಜಾನಿಂದ ಅವ್ರ ಮನೆ ಹುಡ್ಕಕತ್ತೀವಿ, ಸಿಕ್ತತೋ ಇಲ್ಲೋ? ಇಲ್ಲೇ ಎಡಕ್ಕೆ ಹೋಗಿ ಕೆಳಗೆ ಇಳಿದು ಮ್ಯಾಗ ಹತ್ತಿರ ಅವ್ರ ಮನೆ ಅಂತ ನಡಿ. ಗೌರಿ, ಮನೆಗೆ ನೆಂಟರು ಬತ್ರ ಅಂದಳಿ ಹೇಳೋದಕ್ಕೂ, ಗಿರ್ಜಮ್ಮ ಹಬ್ಬದ ಅಡುಗೆ ಮಾಡ್ತೆ ಅಂದಳಿ ಹೇಳೋದಕ್ಕೂ ಏನೋ ಗೊತ್ತಿಲ್ಲ. ಮತ್ತೆ ಹೊಟ್ಟೆಯಿಂದ ಮೂಗಿನವರೆಗೂ ಹಸು ಜಾಸ್ತಿ ಆಯ್ತು. ಹೋರ್ ಕೂಡ ಸಮಾತಿನ. ನಿಮಗೆ ಯಾವಾಗಲೂ ತಿನ್ನೋದಷ್ಟೇ ಯೋಚನೆ, ಮಕ್ಕಳಾಗಿಲ್ಲ ಅನ್ನೋದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿದ್ದೀರಾ? ಮಾಡ್ತಿದ್ದೆ, ಒಂದೇ ಮನೇಲಿ 2 ಜಡೆ ಬೇಡ ಅಂದೇಳಿ ನಾನೇ ಸುಮ್ಮನಿದ್ದೆ. ಕೈ ಬಹಳ ನೋವತ್ತ ರೀ, ನೋಡ್ಕೊಂಡು ಬರ್ಲಿಕ್ಕಾಗಲ್ಲ, ಗೊತ್ತಾಗಲ್ಲ ನಿಮಗ? ಏನ್ರಿ ಮಾಡ್ತೀರಿ? ಅಯ್ಯೋ, ದವಾಖಾನಿಗೆ ಹೋಗೋಣ, ಆಪರೇಷನ್ ಮಾಡಿಸೋಣ. ಅಯ್ಯೋ ದೇವ್ರೆ, ಎಷ್ಟು ಖರ್ಚಾಕತ್ತೋ ಏನೋ. ಹೋದ ನನ್ನ ಗಂಡಿನ ಕೈ ಹೋದ. ನನಗೆ ಮಕ್ಕಳು ಅಕ್ಕವು, ಹೆದರ್ಬೇಡ, ಏನೂ ಆಗಿಲ್ಲ. ಅಕ್ಕ ಅಕ್ಕ ಏನ್ರಿ ಮೈ ಮೇಲೆ ಗೂಳಿ ಬಂದಂಗೆ ಬರ್ತಾರೆ, ಗೊತ್ತಾಗೋದು ನಿಮಗೆ? ಸಾರಿ ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಬಗಲ್ಗುಂಟೆ ಬೀರಪ್ಪ ಅಂತ ಹೇಳ್ರಿ. ನನ್ನ ಹೆಸರು ಕೆರಾಡಿ ಕಾಶಿನಾಥ್ ಅಂದೇಳಿ. ನಂದು ಹೇಳ್ರಿ. ಈಕಿ ನನ್ನ ಹೆಂಡತಿ ಬಸವ. ನಮಸ್ಕಾರ ರೀ. ಇವಳು ನನ್ನ ಹೆಂಡತಿ ಗೌರಿ ಅಂದಳಿ. ಇಲ್ಲಿ ನೋಡ್ರಿ, ಇದು ಈ ಚೀಟಿದಾಗಿರೋ ಮನಿ ಎಲ್ಲ ಬರ್ತತಿ ಹೇಳ್ರಿ. ಗೌರಿ, ಶಿವಪ್ರಸಾದ್ ಅವ್ರ ಮನೆ ಬತ್ತಿಪ್ಪು ನೆಂಟ್ರಿ ಇವ್ರು ಯಾಕಂತ ಅಡ್ರೆಸ್ ಕಾಣ. ಇವರಿಗೆ ಹಬ್ಬದ ಊಟ ಮಾಡ್ತಾ ಇರೋದಾ? ಅವ್ರು ಮಾತಾಡೋದು ನೋಡಿದ್ರೆ ಗೊತ್ತಾಯ್ತು ಅನ್ಸುತ್ತೆ. ಈ ಮನೆನ ನಾನು ತೋರಿಸ್ತೆ. ಆರಾಮ ಬಂದ್ರಾ? ಬನ್ನಿ ಸುಖವಾಗಿತ್ತ ಪ್ರಯಾಣ? ಮಸ್ತ್ ಸರೇನ್ರಿ. ಗಿರಿ, ನನ್ ಗೆಳೆಯ ಬರ್ತಾನೆ ಅಂತ ಹೇಳಿದ್ನಲ್ಲ, ಬೀರಪ್ಪ ಅವ್ರ ಶ್ರೀಮತಿ. ನಮಸ್ಕಾರ ಮಾಡ್ರಿ. ನಮಸ್ಕಾರ ರೀ. ಲೋ ಬೀರಪ್ಪ, ನೀನ್ ನಂಜನಗೂಡಲ್ಲಿ ಓದ್ತಿದ್ದಾಗ ಎದ್ದು ಹುಟ್ಟುಗೂ ಈಗಿನ ಹುಟ್ಟುಗೂ ಸಂಬಂಧವೇ ಇಲ್ವಲ್ಲಯ್ಯ. ಬದಲಾವಣೆ ಜಗದ ನಿಯಮ ಅಲ್ರಿ ಅಪ್ಪಾರ. ಗಿರಿ, ಕಾಫಿ. ಏನೋ ಕಾಫಿ ಮಸಡ್ಯಾವ ಮನಿ ತೋರ್ಸಿದ ಮಾತ್ರಕ್ಕೆ ಹಮಾಲಿ ಲೆಕ್ಕದಾಗ ಕಾಫಿ ಕೊಡೋಣಾಗತ್ತಿ. ಸುಮ್ಮ ಹೋದ್ರು ಚಲೋ, ಎಲ್ಲಾಂದ್ರೆ ಎಡಗ ತಗೊಂಡು ಮಸಳಿಗೆ ಹೊಡಿತಿ ನೋಡ. ವೀರಪ್ಪ ಅವ್ರೆ, ಇದು ನಮ್ಮನೇನೆ, ಅವಳು ನಮ್ಮ ಅಕ್ಕ, ಇವರು ನಮ್ಮ ಭಾವ. ಎಲ್ಲವೂ ನನಗೂ ನೀವು ಈ ಮನೆಯವರು ಅಂತ ಗೊತ್ತಿರ್ಲಿಲ್ಲ. ಅಯ್ಯೋ ಅಡ್ಡಿಲ್ಲ ಮರ್ರ, ನೀವು ಬಂದದಕ್ಕೆ ಅಲ್ದ ಇವತ್ತು ಒಂದು ಒಳ್ಳೆ ಹಬ್ಬದೂಟ ತಿಂಬೋ ಅವಕಾಶ ಸಿಕ್ತಿಪ್ಪದ. ಗಿರಿ, ಕಾಫಿ ಕ್ಯಾನ್ಸಲ್ ನೋಡಿ, ಹೇಗಿದ್ರೆ ಊಟ ಟೈಮ್ ಅಲ್ವಾ, ಊಟನೇ ಬಡಿಸ್ಬಿಡು. ಸರಿ ಆಯ್ತು. ಗೌರಿ, ಶಿವರ ವಿಷಯ ಅಂತ ಗೊತ್ತಿತ್ತಾ? ಗೊತ್ತಿಲ್ಲ. ಹೇಳ್ತೇನೆ, ನೀವು ಒಳಗೆ ಹೋಯ್ನಿ. ಹಾ ಶಿವರ, ನೀವಲ್ಲ ಮರ್ರೆ, ನೀವು ಆಯ್ಕಣಿ ಮಕ್ಕಳೇ, ಒಳಗೆ ಹೋಯ್ ಲೂಡ ಆಟ ಹೋಯ್. ಇರೋ ಶಿವರೇ, ನಿಮ್ಮ ಫ್ರೆಂಡ್ ಬೀರಪ್ಪ ಎಂತ ಘನಘೋರ ಪರಿಸ್ಥಿತಿಯಲ್ಲಿ ಇದ್ರಂದಳಿ ಗೊತ್ತಿತ್ತ ಮರ್ರೆ? ನಾನು ಊಟ ಮಾಡಿ ಕೈ ತೊಳ್ಕೊಂಡು ಆಚೆ ಹೋದ್ನ. ಡಾಕ್ಟ್ರ, ನಿಮ್ಮ ಮಾತು ಕೇಳಕ್ ನಾನು ತಯಾರಿಲ್ಲ. ಬಸ್ ಟಿಕೆಟ್ ಫ್ರೀ ಅಂತ ಕರ್ಕೊಂಡು ಬಂದಿಲ್ಲ ನಾನು. ಆಕಿಗೆ ಏನಾರ ಹೆಚ್ಚು ಕಡಿಮೆ ಆತು ಅಂತಂದ್ರ ನಿಮ್ ಎದಿ ಮೇಲೆ 2 ಗಾಲಿಟ್ರ್ ರಕ್ತನ ಕುಡಿತೀನಿ. ಅಯ್ಯಯ್ಯೋ, ಇವ್ರ ಹೆಂಡತಿಗೆ ಎಂತ ಆಯ್ತು?
ಟ್ರೀಟ್ಮೆಂಟ್ ಅಂತಿದ್ರಲ್ಲ. ನನ್ನ ಹೆಂಡತಿ ನೋಡಾಕ ಸೂಸ್ಲಿದ್ದಂಗ ಬಾಯಿಗಿಟ್ರೆ ಸಾಕ ಕರ್ಗೆ ಹೊಕ್ಕಳ. ಅಂತಾಕಿ ಜೊತೆ 4 ದಿನ ಬದುಕ ಮಾಡಿಲ್ಲ ಅಂದ್ರ ನಾ ಎದಕ್ಕೆ ಬದುಕಬೇಕ್ರಿ? ನಾ ಬದುಕಿ ಏನು ಉಪಯೋಗ ಐತಿ? ನಂದು ಒಂದು ಸಂಸಾರ ಆಗಬೇಕು, ನನ್ನ ವಂಶನೂ ಬೆಳಿಬೇಕು, ಮುಂದೊಂದು ದೊಡ್ಡ ಹೆಸರು ಮಾಡಬೇಕು ಅಂತ ಚಂದನ ಹುಡುಗಿ ನೋಡಿ ಮದ್ವೆ ಆದ್ನಿ. ಆ ಭಗವಂತ ನನ್ನ ಹಣೆ ಬರನ ಯಾವ ಮುಹೂರ್ತನ್ಯಾಗ ಬರದ್ನೋ ಈ ಶಿಕ್ಷೆ ಕೊಟ್ಟನ. ಈಗ ನೀವು ಒಬ್ಬರ ಉಳಿಸ್ಕೊಡಕ್ಕಾಗೋದು? ಉಳಿಸ್ಕೊಂಬ. ಹಂಗಿದ್ರೆ ಇವ್ರ ಹೆಂಡತಿಗೆ ಎಂಥದ್ದು ಮಾರಣಾಂತಿಕ ಕಾಯಿಲೆ ಬಂದಿರ್ಕ. ಪಾಪ ಮದುವೆ 3 ವರ್ಷ ಅಷ್ಟೇ ಆದ್. ಭಗವಂತ ಒಂದು ಕೊಟ್ಟು ಒಂದು ಕಿತ್ಕೋತಾನ ಅಂತಾರಲ್ಲ, ಆ ಪರಿಸ್ಥಿತಿಯಲ್ಲಿದ್ದೀನಿ ನಾನು. ಡಾಕ್ಟ್ರ, ನಂದು 4 ಎಕರೆ ತ್ವಾಟ ಹೋದ್ರೂ ಚಿಂತಿಲ್ಲ, ನೀವು ಕೊಟ್ಟು ಮಾತು ಉಳಿಸ್ಕೊಳ್ರಿ. ನಾನು ಬರ್ತೀನಿ, ನೀವು ಟ್ರೀಟ್ಮೆಂಟ್ ಶುರು ಮಾಡ್ರಿ. ಹೋರಿ ಗೊಡ್ಚಿ ವೀರಭದ್ರೇಶ್ವರ, ನನ್ನ ಹೆಂಡತಿ ನೀನ ಕಾಪಾಡಪ್ಪ. ನಡೆದದ್ದು ಇಷ್ಟೇ ಮಾಡ್ರಿ. ಭಗವಂತ, ಪಾಪ ಬೀರಪ್ಪನಿಗೆ ಯಾಕೆ ಇಂಥ ಒಂದು ಪರಿಸ್ಥಿತಿ ಕೊಟ್ಟೆ? ಅವ್ನು ಬೆಂಗಳೂರಿಗೆ ಬಂದಾಗಲೇ ಅನ್ಕೊಂಡೆ ಅವ್ನು ಸುಮ್ಮನೆ ಬರಲ್ಲ ಅಂತ. ಪ್ರಣಿ, ಸ್ಕಂದ, ನಿಮ್ಮ ಹತ್ರ ನಾನೊಂದು ವಿಷಯ ಹೇಳಬೇಕು. ಹೇಳಮ್ಮ. ಅದು ನಮ್ಮ ಮನೆಗೆ ಬಂದಿರೋ ಬೀರಪ್ಪ ಆಂಟಿ, ಬಸಮ್ಮ ಅಂಕಲ್. ಕೂಲ್. ಹಾವು ಎಣ್ಣೆ ಆಟದಲ್ಲಿ ಹಾವು ಕಚ್ಚಿದಂಗೆ ಯಾಕೆ ಆಡ್ತಿದ್ದೀರಾ? ಅದು ಬೀರಪ್ಪ ಅಂಕಲ್, ಬಸಮ್ಮ ಆಂಟಿ. ಅದೇ ಕಣೋ, ನೀವಿಬ್ರು ಹೋಗಿ ಅವ್ರ ಜೊತೆ ಆಟ ಆಡಿ. ಯಾಕಮ್ಮ ಇದ್ದಕ್ಕಿದ್ದಾಗ ಹೀಗೆ ಹೇಳ್ತಿದ್ಯಾ? ಅವ್ರಿಗೆ ಮಕ್ಕಳಂದ್ರೆ ತುಂಬಾ ಇಷ್ಟ ಪ್ರಣಿ. ಆಗ್ಲಿಂದ ನಿಮ್ ಜೊತೆ ಆಟ ಆಡ್ಬೇಕು ಅಂತ ಹೇಳ್ತಿದ್ರು, ಅದಕ್ಕೆ ಕೇಳ್ದೆ. ಅಷ್ಟೇ ತಾನೇ ಅಮ್ಮ, ಅದಕ್ಕೆ ರಿಕ್ವೆಸ್ಟ್ ಯಾಕೆ ಮಾಡ್ಕೋಬೇಕು? ನಾನು ಸ್ಕಂದ ಆಟ ಆಡ್ತಿದ್ಬಿಡು. ಅಷ್ಟೇ ಅಲ್ಲ ಅಮ್ಮ, ಅವ್ರನ್ನ ಚಿಕ್ಕ ಮಕ್ಳು ಅನ್ಕೊಂಡ್ ಕುಂಟೆ ಬೆಲ್ಲ ಆಡ್ತೀನಿ. ನನ್ನ ಮುದ್ದು, ನನ್ನ ಬಂಗಾರ, ನನ್ನ ಚಿನ್ನ, ನನ್ನ ರಾಜ, ನನ್ನ ಮಂತ್ರಿ, ನನ್ನ ಸೈನಿಕ. ಸಾಕು, ಮುದ್ದು ಮಾಡ್ತಾ ರಾಜನಿಂದ ಪಬ್ಲಿಕ್ ತಂದ್ಬಿಟ್ಟು. ಆಕಿಗೆ ಇರಿಗೇಷನ್ ಕಡಿಮೆ ಐತೆ, ಹಾಗಾಗಿ ಬಾಯಿ ಬಂದಂಗೆ ಮಾತಾಡ್ತಾಳೆ. ನಾ ಇರಿಗೇಷನ್ ಭಾಳ ಮಾಡೇನ್ರಿ, ನಾ ಕೃಷಿ ಓದಿ. ಅಂಕಲ್, ಅದು PUC ಅಲ್ವಾ? ನಾನು ಅದನ್ನ ಹೇಳ್ಬೇಕಂತಿದ್ನ. ಬಾಳ ಚಂದಿದ್ಯವ್ವ ನನ್ನ ಮುದ್ದು, ನನ್ನ ವಜ್ರ ವೈಡೂರ್ಯ, ನನ್ನ ಬೆಳ್ಳಿ. ಆಂಟಿ ಸಾಕು, ಬೆಳ್ಳಿ ಚಿನ್ನ ಆದ್ಮೇಲೆ ತಗಡಕ್ ಬಂದ್ಬಿಡ್ತೀರ. ಸ್ಕಂದ, ಹಾಗೆಲ್ಲ ಹೇಳ್ಬಾರ್ದು. ಸ್ಕಂದ, ಅಂಕಲ್ ಅವಾಗ್ಲೇ ಹೇಳಿಲ್ವಾ ಅವ್ರಿಗೆ ಸ್ವಲ್ಪ ಹೆರಿಗೇಷನ್ ಕಡಿಮೆ ಅಂತ? ನೋಡ್ರಿ, ಈ ಮಕ್ಳು ಎಷ್ಟ್ ಚಂದ ಮಾತಾಡ್ತಾರ, ಎಷ್ಟು ಮುದ್ದಾಗ ಅದಾರ. ಇವ್ರನ್ನ ನೋಡ್ತಿದ್ರ ಇವ್ರನ್ನ ಮುದ್ದು ಮಾಡ್ಬೇಕು ಅನ್ಸಕತ್ತದ, ಇವ್ರ ಜೋಡಿ ಆಡ್ಬೇಕು ಅನ್ಸಕತ್ತತಿ. ಅಯ್ಯೋ, ಅದಕ್ಕೇನಂತೆ. ಸ್ಕಂದ, ಪ್ರಣಿ, ಹೋಗಿ ಆಂಟಿ ಅಂಕಲ್ ಜೊತೆ ಆಟ ಆಡಿ ಹೋಗಿ. ಅಪ್ಪಾರ, ಅಡಿಗೆ ಮಾತ್ರ ನಮ್ಮೂರು ಹಬ್ಬದ ಊಟದಂಗೆ ಇತ್ತು ನೋಡ್ರಿ. ವೈನಿ, ಮಧ್ಯಾಹ್ನದ ಅಡ್ಗೆನೆ ಬಿಸಿ ಮಾಡ್ಕೊಟ್ಟಿದ್ರೆ ಆಗಿರೋದು, ಮತ್ತ್ಯಾಕೆ ಅಡ್ಗೆ ಮಾಡಕ್ ಹೋದ್ರಿ ನೀವು? ಅಯ್ಯೋ, ಪರವಾಗಿಲ್ಲ. ಮನೆಗೆ ಬಂದಿರೋ ಅತಿಥಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನಮ್ಮ ಮಾವನವರ ಆದೇಶ. ನಿಮ್ಮ ಮಾವ ನಂಜನಗೂಡದಾಗಿರೋ ಮನೆ ಹತ್ರ ಯಾರಾದ್ರೂ ಬಂದ್ರೆ ಸಾಕು, ಕಾಯಿ ಓಡಿಸ್ದಂಗೆ ಓಡಿಸ್ತಿದ್ರು ನೋಡ್ರಿ. ಆಗ ನೀನು ಚಿಕ್ಕ ಹುಡುಗ ಕಣೋ. ಅವತ್ತು ನಾನು ನಿನಗೆ ತಿದ್ದಿ ಬುದ್ಧಿ ಹೇಳಿದ್ದಕ್ಕೆ ಇವತ್ತು ನಿನ್ನ ಸಂಸಾರ ಅಚ್ಚುಕಟ್ಟಾಗಿರೋದು. ಬೀರಪ್ಪ ಅವರೇ, ಏನೇ ಆಗಿ ನೀವು ಮಾತ್ರ ಸ್ಟ್ರಾಂಗ್ ಆಗಿರ್ಕ, ಗಟ್ಟಿ ಮನ್ಸು ಮಾಡ್ಕೊಂಡು. ಲೈಫಲ್ಲಿ ಒಂದು ಮಾತು ಬತ್ತತ್ತು, ಒಂದು ಮಾತು ಹೊತ್ತು ಅಂದೇಳಿ ಹೇಳ್ತಾರಲ್ಲ, ಹಾಗೆ ಲೈಫಲ್ಲಿ ನಮ್ಮ ಜೊತೆ ಇಪ್ಪವ್ರು ಬತ್ತರು ಹೊತ್ತರು, ಆದರೆ ಅದಕ್ಕೆಲ್ಲ ಧೃತಿಗೆಡುಕಾಗ ಸ್ಟ್ರಾಂಗ್ ಆಗಿರ್ಕ. ಬಿ ಸ್ಟ್ರಾಂಗ್. ನಿಮ್ ಹೆಂಡತಿ ಅಂದ್ರೆ ನಿಮ್ಗೆ ಎಷ್ಟು ಪ್ರೀತಿ. ಅವ್ರ ಹಂಗಾರಿ ಯಾರನ್ನಾದ್ರೂ ಹಚ್ಕೊಂಡ್ಬಿಟ್ರಂದ್ರ ಸಾಬೂನ್ ತರ ಮೈಯೆಲ್ಲ ಹಚ್ಕೊಂಡ್ಬಿಡ್ತಾರ. ಆದ್ರೂ ದೇವ್ರು ನಿಮ್ಗೆ ಒಂದು ಗತಿ ತರಬಾರ್ದಾಗಿ. ಕಾಶಿ, ಇವು ಹಿಂಗೆ ಮಾತಾಡಕತ್ತ, ನಾವು ಮಕ್ಕಳಾಗ್ತಿರೋದಕ್ಕೆ ಬೆಂಗಳೂರಿಗೆ ಬಂದಿರೋದು ಗೊತ್ತಾದ ನಿಮಗೆ? ಇರ್ಬೋದು, ಅದಕ್ಕೆ ಹಿಂಗ್ ಮಾತಾಡತ್ತಾರ. ಹಂಗೇನ್ ಇಲ್ರಿ ಅಣ್ಣಾರ, ನಮ್ಮ ಮನೆಯವ್ರೇನು ಕಮ್ಮಿ ಏನ? ಪೈಲ್ವಾನ್ ಕುಸ್ತಿ ಪೈಲ್ವಾನ್ ಅದಾರ. ಒಂದಲ್ಲ ಅಂದ್ರ 10
ಗಿರಿ. ನಾನು ಹೋದ್ರೆ ಏನಂತೆ, ನನ್ನ ಗಂಡನ್ಗೆ 10 ಮದುವೆ ಆಗೋ ಕೆಪಾಸಿಟಿ ಇದೆ ಅಂತ ಹೇಳ್ತಾ ಇದ್ದಾರೆ. ಎಂಥ ಆದರ್ಶ ಮಹಿಳೆ, ಕಲ್ತ್ಕೋ. ಸುಮ್ಮನೆ ಕೂತ್ರೋ. ಓಕೆ. ಅಲ್ಲಮ್ಮ, ನೀನ್ ಹೇಳಿದಾಗೆ ಒಂದಲ್ಲ 10 ತರಬಹುದು, ಆದ್ರೆ ನಿನ್ನಂಥದ್ದೇ ಸಿಗಬೇಕು ಅಂದ್ರೆ ಅದ್ಯಾಕೆ ಸಾಧ್ಯ? ಇವಳ ತರ ಸಿಗಂಗಿಲ್ಲ. ಸರಿ, ಅಕಸ್ಮಾತ್ ಹೆಣ್ಣು ಸಿಕ್ಕ್ರ ಇವಳಂಗ ಅಕ್ಕಳ, ಇನ್ನು ಗಂಡು ಸಿಕ್ಕ್ರ ತ್ರಾಸ ಐತ್ ಸ್ವಲ್ಪ. ಬೀರಪ್ಪ, ಗಂಡು ಹೆಣ್ಣು ಯಾವ್ದಾದ್ರು ಓಕೆನಾ? ಓಕೆ. ನನ್ಗಿರೇನು ಗಂಡು ಓಕೆ ಹೆಣ್ಣು ಓಕೆ ಅಂತ ಹೇಳ್ತಾ ಇದ್ದೇನೆ. ಲೆಟ್ ಮಿ ಕ್ಲಾರಿಫೈ. ಅಲ್ಲಪ್ಪ ಬೀರಪ್ಪ, ನೀನಾಗ್ಲೇ ಹೇಳಿದೆ ಬದಲಾವಣೆ ಜಗದ ನಿಯಮ ಅಂತ. ಆದ್ರೆ ನೀನ್ ಈ ರೇಂಜಿಗೆ ಬದಲಾಗಿರ್ತಿ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅಲ್ಲ, ಈ ವಿಚಾರವಾಗಿ ನಿಮ್ ಮನೆಯವರು ಒಪ್ಕೊಳ್ತಾರ? ಒಪ್ಪಿಸ್ತೇನ್ರಿ. ಲಗ್ನ ಆಗಿ 3 ವರ್ಷ ಆಯ್ತು, ಇನ್ನೂ ಏನೂ ಆಗಿಲ್ಲ. ಪುಣ್ಯಾತ್ಮ ಡಾಕ್ಟರ್ ಏನಾದ್ರು ಮಾಡಿಕೊಡ್ತೀನಿ ಅಂತಂದನ, ಇದಕ್ಕೂ ಕಲ್ಲು ಹಾಕ್ಬೇಡ್ರಪ್ಪ ಅಂತ ಹೇಳ್ತೀನಿ. ಡಾಕ್ಟ್ರ? ಯಾವ ಡಾಕ್ಟ್ರು? ಮಕ್ಳು ಡಾಕ್ಟ್ರೇ. ಮಕ್ಕಳು ಡಾಕ್ಟ್ರಾ? ಅಂದ್ರೆ ಗಂಡಾದ್ರೂ ಓಕೆ ಹೆಣ್ಣಾದ್ರೂ ಓಕೆ ಅಂತ ಹೇಳಿದ್ದು ನೀವು ಮಕ್ಳ ಬಗ್ಗೆನಾ? ನೀವೇನ್ ಅನ್ಕೊಂಡ್ರಿ? ಅದು ನಿಮ್ಗೆ ಏನೋ ಸಮಸ್ಯೆ ಇದೆ, ನೀವು ಆದಷ್ಟು ಬೇಗ ಆಗ್ಬಿಟ್ರೆ. ನನ್ನ ಹೆಂಡತಿ ಗಟ್ಟು ಮುಟ್ಟದಾಳ್ರಿ. ಯಾವ ಅಕ್ಕಿಗೆ ರೋಗ ಐತೆ ಅಂತ ಹೇಳಿದ ಮಂಗೇನ ಮಗ. ಮತ್ತು ಮಧ್ಯಾಹ್ನ ಡಾಕ್ಟ್ರ್ ಹತ್ರ ಫೋನಲ್ಲಿ ಹತ್ಕೊಂಡು ಮಾತಾಡ್ತಿದ್ರಿ ಅಲ್ಲ, ಅದನ್ನು ಕೇಳಿಸ್ಕೊಂಡು ನಿಮ್ಮ ಹೆಂಡ್ತಿಗೂ ದೊಡ್ಡ ಕಾಯಿಲೆ ಇತ್ತು, ಅದ್ರ ಟ್ರೀಟ್ಮೆಂಟಿಗೋಸ್ಕರ ಇಲ್ಲಿ ಬಂದಿರಿ ಅಂದೇಳಿ ಅನ್ಕೊಂಡೆ. ಮಕ್ಳೆಲ್ಲದು ನಮಗ ಬೆಂಗಳೂರಿಗೆ ಬಂದ್ರ ದವಾಖಾನಿದಾಗ ಅದೇನೋ ಟ್ರೀಟ್ಮೆಂಟು ಅದೇನೋ ಮಾಡ್ತಾರಂತಲ್ಲ, ಆಗ ಮಕ್ಳಾಗ್ತಾವಂತ. ಅದಕ್ಕಂತ ಹೇಳಿ ನಮ್ಮ ಊರ್ ಬಿಟ್ಟು ಇಲ್ಲಿಗೆ ಬಂದ್ರ ನೀವೇನ್ರಿ ನನ್ನ ಟ್ರೀಟ್ಮೆಂಟಲ್ಲಿ ಮಕ್ಕಳ? ಸಾರಿ, ನಾವೇ ತಪ್ಪು ತಿಳ್ಕೊಂಬಿಟ್ವಿ. ನಾವು ಯಾಕೆ ಟ್ರೀಟ್ಮೆಂಟ್ ಮಾಡಿಸ್ಬಾರ್ದು? ತಗೋಬಹುದಮ್ಮ. ನಾಳೆ ಹಾಗಿದ್ರು ಇವರಿಬ್ರು ಆಸ್ಪತ್ರೆಗೆ ಹೋಗ್ತಿದ್ದಾರೆ, ಅವ್ರ ಜೊತೆ ನೀವು ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ. ವೀರಪ್ಪ, ಬಸಮ್ಮ, ನೀವು ಬಂದಿದ್ದು ಬಹಳ ಒಳ್ಳೇದಾಯ್ತು. ಕಾಶಿ, ಗೌರಿ, ಇವ್ರ ಜೊತೆ ನೀವು ಹೋಗಿ ಒಟ್ಟಿಗೆ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿ, ಒಟ್ಟಿಗೆ ಮಗುನ ಹೆತ್ಬಿಡಿ, ಒಟ್ಟಿಗೆ ನಮ್ಮ ಮನೆಗೆ ಕರ್ಕೊಂಡ್ಬಿಡಿ. ಒಂದೇ ಮನೆ 2 ತೊಟ್ಲು. ಇಂಥವ್ 2 ನಮಗ್ ಹುಟ್ಟು ಅಂತಂದ್ರ ಕೀರ್ತಿಗೊಂದು ಆರ್ತಿಗೊಂದು ಆಗ್ಬಿಡ್ತದ ನೋಡಿ. ಅದು ಆಗತ್ತೆ ಬಿಡಪ್ಪ. ಈಗ ಟೆಕ್ನಾಲಜಿ ಸಿಕ್ಕಾಪಡೆ ಇಂಪ್ರೂವ್ ಆಗಿದೆ. ಟ್ರೀಟ್ಮೆಂಟ್ಗೆ ಅಂತ ಹೋದಾಗ ಯಾರು ಗೊತ್ತು, ಒಂದಕ್ಕೆ ಹೋದವರು 2 ಎತ್ಕೊಂಡ್ಬರ್ಬೋದು. ಹೋಗ್ರಿ ಅಣ್ಣ, ನಂಗೆ ನಾಚಿಕೆ ಬರ್ತತೆ. ಈಗಲೇ ನಾಚ್ಕೋತಿದ್ದೀರಾ. ಈ ಟ್ರೀಟ್ಮೆಂಟ್ ತಗೊಂಡು ಅದು ಸಕ್ಸಸ್ ಆಗಿ ಹೊಟ್ಟೆ ಒಳಗಡೆ ಮಗು ಒದಿಯೋದಕ್ಕೆ ಶುರು ಮಾಡಿದ್ರೆ ಇನ್ನೆಷ್ಟು ನಾಚ್ಕೋತಿರೋ ಏನೋ. ಅಮ್ಮ, ನಾನು ಹೊಟ್ಟೆ ಒಳಗಿದ್ದಾಗ ಒದಿತಿದ್ನ? ಏ, ನೀನ್ ಹೋಟೆಲ್ ಹುಡ್ದೆ ಅಂತ ಯಾರು ಹೇಳಿದ್ದು? ಯಾರೋ ಮಂಕ್ರಿಲಿ ತಗೊಂಡ್ ಹೋಗ್ತಾ ಇದ್ರು. 150 ರೂಪೀಸ್ ಕೊಟ್ಟು ತಗೊಂಡ್ ಬಂದಿದ್ದು. ಅಮ್ಮ ನೋಡಮ್ಮ ಅಪ್ಪನ್ನ. ಕಂದ, ಅಪ್ಪ ಸುಮ್ಮನೆ ತಮಾಷೆ ಮಾಡ್ತಿರೋದು. ದೊಡ್ಡವ್ರು ಮಾತಾಡ್ಬೇಕಾದ್ರೆ ನಮಗೆ ಇರ್ಬಾರ್ದು. ಬಾ ಹೋಗೋಣ. ತಮಾಷೆ ಮಾಡೋದ್ನು? ಶಿವಣ್ಣಾರ, ಮಕ್ಳಿಗೆ ಏನ್ ಸಂಸ್ಕಾರ ಕೊಟ್ಟಿರಿ? ನೋಡಕ್ 2 ಕಣ್ಣು ಸಾಲ್ದ್ರಿ. ನಾಳೆ ನಮ್ಗೂ ಮಕ್ಕಳು ಮರಿ ಅಂತ ಆದ್ರೆ ಅವ್ರು ನಿಮ್ಮ ಮನೆಗೆ ತಂದು ಬಿಡ್ಬೇಕ್ರಿ. ನಿಮ್ಮ ಮನೆತನದ ಸಂಸ್ಕಾರ ನೋಡಿ ನಮ್ಮ ಮಕ್ಳು ಕಲಿಬೇಕು. ಅಯ್ಯೋ, ಅದಕ್ಕೇನಂತೆ, ಧಾರಾಳವಾಗಿ ಬಿಡಿ. ಹಾಗೆ ನೀವು ಬಿಡಬೇಕು ಅಂದ್ರೆ ಮೊದಲು ಗುಡ್ ನ್ಯೂಸ್ ಬರಬೇಕು. ಗುಡ್ ನ್ಯೂಸ್ ಬರಬೇಕು ಅಂದ್ರೆ ನೀವು ಆಸ್ಪತ್ರೆಗೆ ಹೋಗ್ಬೇಕು. ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ ನಾನು ಈಗಲೇ ಹೋಗಿ ಆಟೋ ತರ್ತೀನಿ. ಅಯ್ಯೋರಿ, ಕಾಶಿ ಗೌರಿ ಇಬ್ರು ಕ್ಯಾಬ್ ಮಾಡ್ಕೊಂಡು ನಮ್ಮನೆಗೆ ಬರ್ತಿದ್ದಾರೆ. ಎಲ್ರು ಒಟ್ಟಿಗೆ ಹೋಗ್ತಾರೆ ಬಿಡಿ. ಅಯ್ಯಯ್ಯ, ಹೇ ಕಬ್ಬೆಲ್ಲ ಬ್ಯಾಡ್ರಿ. ಕಬ್ಬು ತಿಂದು ನೀರ್ ಕುಡಿದ್ರಂದ್ರ ನಾಲ್ಗೆ ಹೊಡ್ದಕ್ಕತ್ತಿ. ಕಬ್ಬಲ್ಲಮ್ಮ, ಕ್ಯಾಬು ಅಂದ್ರ ಕಾರು, ಟ್ಯಾಕ್ಸಿ. ಹಾ, ಕಾರ್. ಕಿಕ್ಕಿ. ದೇವ್ರು ಕೊಡೋ ಪ್ರಸಾದನ ಡಾಕ್ಟರ್ ಕೊಡಾಕತ್ತ. ಆ ದವಾಖಾನ್ಯಾಗ ಮಕ್ಳಾಗೋಂಗ್ ಹೆಂಗ್ ಮಾಡ್ತಾರೋ ಏನೋ. ಇದನ್ನೆಲ್ಲ ಪುರಾಣದಾಗ ಕೇಳಿದ್ನ. ಪುರಾಣದಲ್ಲಿ ಹೇಳಿರೋದು ಯಾವ್ದು ಸುಳ್ಳಲ್ಲಪ್ಪ. ಎಲ್ಲದಕ್ಕೂ ಅದೇ ಮೂಲ.
ಗಂಡನ ಅಂಶ ತಗೊಂಡು ಹೆಂಡತಿಯಲ್ಲಿ ಇಂಜೆಕ್ಟ್ ಮಾಡ್ತಾರೆ, ಅದರಿಂದ ಮಕ್ಕಳಾಗುತ್ತೆ. ರೀ ನಮ್ ಬಾಜು ಮನ್ಯಾಗ ಆಕಳಿಗೆ ಮಾಡಿಸಿದ್ರಲ್ಲ ಹಂಗ ಈಗ ಮನುಷ್ಯರಿಗೆ ಮಾಡ್ತಾರ ಅಷ್ಟ. ಅಷ್ಟೇ. ಬೀರಪ್ಪ ಬಸಮ್ಮ ಕ್ಯಾಬ್ ರೆಡಿ ಇತ್ತು, ಹೊರಡುವಲ್ಲ? ಒಂದೇ ನಿಮಿಷ. ಹಿರಿಯಾರ ಅಟ್ ಹೊರಗೆ ಬರ್ರಿ. ಏನಪ್ಪ ಕರೆದ್ರೆ? ಮದುವೆಯಾಗಿ 3 ವರ್ಷ ಆಯ್ತು, ನಮಗೆ ಮಕ್ಕಳಾಗಿರಲಿಲ್ಲ. ಜೀವನದಾಗ ಹೊಸ ಹೆಜ್ಜೆ ಇಡಾಕತ್ತೀವಿ. ನಿಮ್ಮಂತ ಹಿರಿಯರ ಆಶೀರ್ವಾದ ಕೊಡ್ರಪ್ಪ. ಶೀಘ್ರಮೇವ ಸಂತಾನ ಪ್ರಾಪ್ತಿರಸ್ತು. ಹಬ್ಬ, ಅಂತೂ ಇಂತೂ ದಂಪತಿಗಳಿಗೆ ಟ್ರೀಟ್ಮೆಂಟ್ ಭಾಗ್ಯ ಸ್ಟಾರ್ಟ್ ಆಯ್ತು. ಇನ್ನು ನಾವು ಚಿಂತೆಯಿಂದ ಆಫೀಸ್ಗೆ ಹೋಗ್ಬೋದು. ಒಟ್ಟಿನಲ್ಲಿ ಅವ್ರಿಗೆ ಒಳ್ಳೇದು ಮಾಡು ಭಗವಂತ. ಅದು ಹೇಗೆ ಸಾಧ್ಯ ಶಿವಪ್ರಸಾದ್? ಭಗವಂತ ಇದೇನ್ ಭಗವಂತ, ಹೇಗ್ ಸಾಧ್ಯ ಅಂತ ನನ್ನೇ ಕೇಳ್ತಾ ಇದ್ಯಾ? ಯಾಕೆ ನೀನ್ ಒಳ್ಳೇದ್ ಮಾಡಲ್ವಾ? ಕಷ್ಟದಲ್ಲಿದ್ದವ್ರನ್ನ ಕಾಪಾಡ್ಬೋದು, ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರೋರಿಗೆ ಪರಿಹಾರ ನೀಡಬಹುದು. ಆದ್ರೆ ಕೆಟ್ಟದ್ದೇ ಆಗದೆ ಇರೋರಿಗೆ ಒಳ್ಳೇದ್ ಹೇಗ್ ಮಾಡೋದಕ್ಕೆ ಸಾಧ್ಯ? ಆಹಾ ಭಗವಂತ, ಪಾಪ ಇಷ್ಟು ವರ್ಷ ಆದ್ರೂ ಮಕ್ಕಳಾಗಿಲ್ಲ ಅಂತ ಆ ಜೋಡಿ ದಂಪತಿಗಳು 8 ಕಣ್ಣಲ್ಲಿ ಅಳ್ತಾ ಇದಾರೆ. ಅಂತದ್ರಲ್ಲಿ ನೀನು ಕೆಟ್ಟದ್ದೇ ಆಗಿಲ್ಲ ಅಂತ ಹೇಳ್ತಾ ಇದೆಯಲ್ಲ. ನಮ್ಮ ಕಾಶಿಯವ್ರಿಗೆ, ನಮ್ಮ ಬೀರಪ್ಪನಿಗೆ ಮಕ್ಕಳ ಭಾಗ್ಯ ಯಾಕೆ ಕೊಟ್ಟಿಲ್ಲ ಹೇಳು? ಸಂತಾನವನ್ನು ಭಾಗ್ಯ ಎಂದುಕೊಂಡಾಗಲೇ ಸಂತಾನ ಸಿಗದೇ ಇದ್ದಾಗ ಅದು ದೌರ್ಭಾಗ್ಯ ಎಂದುಕೊಳ್ಳುವುದು. ಸಂತಾನ ಅನ್ನೋದು ಪ್ರಕೃತಿಗೆ ಜೀವರಾಶಿಯಿಂದ ಆಗಬೇಕಾದ ಕರ್ತವ್ಯ. ಕೆಲವು ಜೀವಗಳು ಬೇಗ ಕರ್ತವ್ಯಕ್ಕೆ ಹಾಜರಾಗಬಹುದು, ಇನ್ನೂ ಕೆಲವು ಜೀವಗಳು ತಡವಾಗಿ ಕರ್ತವ್ಯಕ್ಕೆ ಹಾಜರಾಗಬಹುದು, ಕೆಲವರು ಹಾಜರಾಗದೇ ಇರಬಹುದು. ಇದು ಅವರವರ ಕರ್ಮಫಲಗಳ ಆಚಾರ ಮತ್ತು ವಿಚಾರವೇ ಹೊರತು ಮಕ್ಕಳಾಗಿದೆ ಅಥವಾ ಆಗಿಲ್ಲ ಅನ್ನೋ ಲೆಕ್ಕಾಚಾರವಲ್ಲ. ಇದನ್ನೇ ನಾನು ನಿನಗೆ ಆಗಲೇ ಹೇಳಲು ಬಯಸಿದ್ದು. ಇರುವ ಭಾಗ್ಯವನ್ನು ಗಣಿ ಎಂದು ಭಾವಿಸಿ ಅದನ್ನು ಬಿಟ್ಟು ಭಾಗ್ಯವನ್ನು ಬಯಸಿ ಗಣಿತವನ್ನು ಜೀವನಕ್ಕೆ ತರದಿರಿ. ಅಯ್ಯೋ ಭಗವಂತ, ಮಗು ಕೊಡ್ತೀಯಾ ಕೊಡಲ್ವಾ ಇಷ್ಟು ಹೇಳ್ಬಾರ್ದ? ಅದು ಬಿಟ್ಟು ಈ ವಯಸ್ಕರ ಶಿಕ್ಷಣ ಎಲ್ಲ ಯಾಕೆ? ಭಗವಂತ, ನಿನ್ನ ನಗುಗೆ 100 ಅರ್ಥ ಇದೆ. ಆದ್ರೆ ಈಗ ನೀನು ನಗ್ತಾ ಇರೋ ನಗುಗೆ ಏನರ್ಥ? ಯಾವ್ದಕ್ಕೆ ಸಿಂಕ್ ಮಾಡ್ಕೋಬೇಕು ಅಂತಾನೆ ಸಿಂಕ್ ಆಗ್ತಾ ಇಲ್ವೇ? ಅಮ್ಮನ ಯಾರಿ ಅವಳು? ಬೇರೆ ಯಾರು ಅಲ್ಲ ಮರ್ತಿ, ನೀನೇ ಬಂಗಾರಿ. ಏನ್ರಿ ಇದು ಅಮ್ಮು ಬಂಗಾರಿ ಅನ್ಕೊಂಡು? ಮೊದ್ಲಾಯ್ರೆ ನೀನು ಒಬ್ಳೇ ಇದ್ದೀನಿ. ಈಗ ನನ್ನ ಮಗು ನಿನ್ನ ಹೊಟ್ಟೆ ಒಳಗೆ ಬೆಳಿತಿತ್ತಲ್ದ, ಅದಕ್ಕೆ ಅಮ್ಮು ಚಿನ್ನ ಬಂಗಾರಿ ಅಂತ ಹೇಳಿ ಕರಿತಿತ್ತು. ಅಪ್ಪೆ ಅಪ್ಪೆ ಯಾರದ? ಅಪ್ಪೆಗೆಪ್ಪೆ ಅಂತಂದ್ರ ಮೋಟ ಬರ್ಕ ತಗೊಂಡು ಮಕ್ಕ ಸಾರಿಸ್ಬಿಟ್ಟನು. ಅಪ್ಪಿ ನೀನ ನನ್ನ ವಂಶದ ಕುಡಿ ನನ್ನ ಹೊಟ್ಟೆ ಬೆಳಕತ್ತಲ್ಲ, ಅದಕ್ಕೆ ಪ್ರೀತಿಯಿಂದ ಅಪ್ಪಿ ಅನ್ನತ್ತಿ. ಹಾ ಪ್ರೀತಿ ಇಲ್ಲ ತೋರ್ಸ. ಇಲ್ಲ ಇಲ್ಲ ಅಮ್ಮ ಎಂತ ಕೆಮ್ತಿದ್ದೆ? ಹಂಗೆ ಕೆಮ್ಬೇಡ. ಕೆಮ್ರೆ ಹೊಟ್ಟೆ ಒಳಗಿಪ್ಪು ಮಗುಗೆ ಸ್ಟ್ರೆಸ್ ಹತ್ತು. ನಿನ್ನ ಬದಲು ನಾನೇ ಕೆಮ್ತೆ. ರೀ ರೀ ಒಂದ್ ನಿಮಿಷ ಬಿಡ್ರಿ, ಹೋಗಿ ಬರ್ತಾನೆ. ಎಲ್ಲಿಗೆ ಹೊಂಟಿ? ಹಿತ್ಲಕ್ ಹೋಗಿ ಬರ್ತಾನೆ. ಅರ್ಜೆಂಟಾಗೈತೆ. ಬೇಡಪ್ಪ, ನಿನ್ನ ಕಾಲು ನೆಲಕ್ಕೆ ಇಡಾಕ್ ಬಿಡುದಿಲ್ಲ. ನಿಮ್ ಎದಿ ಮೇಲೆ ಇಟ್ರೆ ಶಿವ ಮೆಚ್ತಾನ. ಹಂಗಂದ್ರ ನಿನ್ ಬದ್ಲಿ ನಾನು ಹಿತ್ಲಕ್ಕೆ ಹೋಗಿ ಬರ್ತೇನೆ ತಡಿ. ತಕ್ಕೊಂಡ್ರೆ ಏನ ಮಾತಾಡ್ತೀಯ? ಏನಾಯ್ತು? ಅಯ್ಯೋ ಗಿರಿ, ಡಬ್ಬಿಂಗ್ ಪಿಕ್ಚರ್ ಸಾಂಗ್ ಬೇಕಾದ್ರೂ ನೋಡ್ಬೋದು, ಆದರೆ ಒಂದೇ ಸ್ಟೇಜಲ್ಲಿ 2 ಡ್ರಾಮಾ ನೋಡೋಕ್ಕೆ ನನ್ನ ಕೈಲಂತೂ ಆಗಲ್ಲ. ಅಲ್ಲ ರೀ, ಇನ್ನು ಟ್ರೀಟ್ಮೆಂಟ್ ತಗೊಂಡು 1 ದಿನನೂ ಆಗಿಲ್ಲ, ಆಗ್ಲೇ ಇಷ್ಟೊಂದು ಸೇವೆನಾ? ನಾನು ಮಕ್ಕಳು ಎತ್ತಿದ್ದೀನಪ್ಪ. ನಾನು ಪ್ರೆಗ್ನೆಂಟ್ ಆಗಿದ್ದಾಗ ನೀವೇ ನನ್ನ ಹಿಂಗೆಲ್ಲ ನೋಡ್ಕೊಂಡಿರ್ಲಿಲ್ಲ. ಗಿರಿ, ಟೈಮಿಗೆ ಸರಿಯಾಗಿ ಬರೋ ಮೆಟ್ರೋಗೆ ಬೆಲೆ ಇಲ್ಲ. ಅದೇ ಕಾದು 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 ಲೇಟಾಗಿ ಬರುತ್ತಲ್ಲ ಬಸ್ಸು, ಅದಕ್ಕೆ ಬೆಲೆ. ಇದು ಕೂಡ ಹಾಗೇನೆ. ಆಹಾ, ಈ ದೃಶ್ಯ ನೋಡ್ತಾ ಇದ್ರೆ ನಾನು ನನ್ನ ಹೆಂಡತಿಗೆ ಸೇವೆ ಮಾಡ್ತಿದ್ದಲ್ಲ, ಅದು ನೆನಪಾಗುತ್ತೆ. ಅವಳಿಗೆ ಗರ್ಭಿಣಿ ಬಯಕೆ ಆದಾಗ ರೀ ಕೆಮ್ಮಣ್ಣು ಉಂಡೆ ಬೇಕ್ರಿ ಅಂತ ಕೇಳಿದ ಕೂಡಲೇ ನಾನು ಓಡೋಗಿ ಕೆಮ್ಮಣ್ಣು ತಂದು ಕೊಡ್ತಿದ್ದೆ. ಓ, ಅಮ್ಮನಿಗೆ ಬಯಕೆ ಅಂತ ಮಣ್ಣು ತಿನ್ನಿಸ್ತಾ ಇದ್ದ? ಯಾವಾಗಲೂ ಹೇಳ್ತಿರ್ತಲ್ಲ ನಿನ್ನ ತಲೆಯಲ್ಲಿ ಮಣ್ಣಿದೆ ಅಂತ. ಯಾಕಿದೆ ಅಂತ ಇವಾಗ ಗೊತ್ತಾಯ್ತಾ? ಏ ಅಯೋಗ್ಯ,
ಗರ್ಭಿಣಿ ಹೆಂಡತಿನ ಚೆನ್ನಾಗಿ ನೋಡ್ಕೊಂಡ್ರೆ ಹುಟ್ಟೋ ಮಗು ಮುಖದಲ್ಲಿ ನಗು ಇರುತ್ತೆ. ಪೋಸ್ಟ್ ಹೋಗದೇನು ನೋಡು. ಯಾರ್ದ ಲೆಟ್ರು? ನಮ್ಮ ಅಡ್ರೆಸ್ಗೆ ಬಂದಿರೋದು. ನೋಡ್ತೀನಿ ತಡಿ. ಓ, ಹಾಸ್ಪಿಟಲ್ದು. ಅದೇ ಇವರು ಟ್ರೀಟ್ಮೆಂಟ್ಗೆ ಅಂತ ಹೋಗಿದ್ರಲ್ಲ, ಅದು ರಿಪೋರ್ಟ್ ಬಂದಿದೆ. ಓಹೋ, ಯಾಕೋ ಏನಾಯ್ತು? ಎಂತಂದಳಿ ಯಜಮಾನ್ರೆ, ಕುಡಿಲಿ. ಏನು ಒಬ್ರಾದ್ಮೇಲೆ ಒಬ್ರು ಶಾಕ್ ತಗೋತಿದ್ದೀರಾ? ವಿಷಯ ಏನು ಅಂತನಾದ್ರೂ ಹೇಳಿ. ಅಯ್ಯೋ ಹೇಳ್ರಿ. ಆ್ಯಕ್ಚುಲಿ ಕಾಶಿ ಅಂಶ ಗೌರಿಗೆ ಸೇರಬೇಕಾಗಿತ್ತು, ವೀರಪ್ಪನ ಅಂಶ ಬಸಮ್ಮನಿಗೆ ಸೇರಬೇಕಾಗಿತ್ತು. ಸೇರಲೇಬೇಕು ಶಿವಣ್ಣ. ಯಾವುದೋ ನರ್ಸ್ ಮಾಡಿರೋ ಎಡವಟ್ಟಿಂದ ಕಾಶಿ ಅಂಶ ಬಸಮ್ಮನಿಗೆ ಹೋಗಿದೆ, ವೀರಪ್ಪನ ಅಂಶ ಗೌರಿಗೆ ಬಂದಿದೆ. ಅಂದರೆ ಕಾಶಿ ಮಗು ಬಸಮ್ಮನ ಹೊಟ್ಟೆಲ್ ಬೆಳೆಯುತ್ತೆ, ವೀರಪ್ಪನ ಮಗು ಗೌರಿ ಹೊಟ್ಟೆಲ್ ಬೆಳೆಯುತ್ತೆ, ಅಷ್ಟೇ. ಕೊಡ್ಚಿ ವೀರಭದ್ರ, ಏನು ಮಾಡಿಬಿಟ್ಟು ನನ್ನ ಬದುಕ್ನ್ಯಾಗ?